ಹಾಯ್ ಎವ್ರಿವನ್. ಇವತ್ತು ಅವರೆಕಾಳು ಖಾರ ಅಥವಾ ಕರಿದ ಅವರೆಕಾಳು ಅಥವಾ ಅವರೆಕಾಳು ಮಿಕ್ಚರ್ ಈ ಸ್ನ್ಯಾಕ್ಸ್ನ ಮನೆಯಲ್ಲೇ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ರುಚಿಯಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ಇವಾಗ ಅವರೆಕಾಯಿ ಸೀಸನ್ ಅಲ್ವಾ, ನೋಡಿ ಅವರೆಕಾಯಿ ತೊಗೊಂಡಿದ್ದೀನಿ. ಅವರೆಕಾಯಿನ ಚೆನ್ನಾಗಿ ಬಿಡಿಸ್ಕೊಂಡು ಇದನ್ನು ಓವರ್ ನೈಟ್ ಅಥವಾ ಒಂದು 12 ಅವರ್ಸ್ ನೀರಲ್ಲಿ ನೆನೆಸಿಟ್ಕೋಬೇಕು. ನಾನಿವಾಗ ಓವರ್ ನೈಟ್ ನೆನೆಸಿದ್ದೀನಿ. ಈ ನೀರೆಲ್ಲ ಬಸ್ಕೊಂಡಿದ್ದೀನಿ. ಈ ಥರ ನೀರನ್ನು ಬಸ್ಕೊಂಡು ಇವಾಗ ಒಂದೊಂದು ಕಡೆ ಅವರೆಕಾಳು ಸಿಗುತ್ತೆ, ಒಂದೊಂದು ಕಡೆ ಸಿಗೋಲ್ಲ. ಒಬ್ಬೊಬ್ಬರಿಗೆ ಈ ಅವರೆಕಾಳನ್ನ ಇತ್ತಿಕ್ಸೋದು ಹೇಗೆ ಅಂತ ಗೊತ್ತಿರುತ್ತೆ, ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಸೊ ಒಬ್ಬೊಬ್ರಿಗೆ ಗೊತ್ತಿರಲ್ಲ ಅಲ್ವಾ, ಅದಕ್ಕೆ ಅವರೆಕಾಳು ಇತ್ತಿಕ್ಸೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಫಸ್ಟು ಈ ಥರ ನೀರೆಲ್ಲ ಬಸ್ಕೊಂಡು ಕೆಳಗಡೆ ಒಂದು ಬಟ್ಟೆ ಹಾಕ್ಕೊಂಡು ಒಂದು ಸ್ವಲ್ಪ ಅವರೆಕಾಳನ್ನೇ ಹಾಕ್ಕೊಂಡು, ನೀರಿರುತ್ತಲ್ವ ಇತ್ತಿಕ್ಸೋಕ್ಕೆ ಕಷ್ಟ ಆಗುತ್ತೆ. ಇತ್ತಿಕ್ಸೋದು ಅಥವಾ ಅವರೆಕಾಳು ಸಿಪ್ಪೆ ಬಿಡಿಸೋದು, ನಮ್ಮ ಕಡೆ ಇತ್ತಿಕ್ಸೋದು ಅಂತ ಕರೀತಾರೆ, ನಿಮ್ಮ ಕಡೆ ಏನಂತ ಕರೀತಾರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ಥರ ಬಟ್ಟೆ ಮೇಲೆ ಹಾಕ್ಕೊಂಡು ಈ ಥರ ಸಿಪ್ಪೆ ಬಿಡಿಸ್ಕೊಳ್ಳೋದು. ನೋಡಿ, ಈ ಥರ ಹಿಂಗೆ ಮಾಡಿದ ತಕ್ಷಣ ಈಸಿಯಾಗಿ ಸಿಪ್ಪೆ ಸುಲಿದು ಬಿಡುತ್ತೆ. ಈ ಥರ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ಕೊಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಮಾಡ್ತಾ ಮಾಡ್ತಾ ರೂಢಿ ಆಗಿಬಿಡುತ್ತೆ. ನೋಡಿ, ಈ ಥರ ಇತ್ತಿಕ್ಸ್ಬೇಕು ಅಥವಾ ಸಿಪ್ಪೆ ಬಿಡಿಸ್ಕೋಬೇಕು. ನೋಡಿ, ಅವರೆಕಾಳನ್ನ ಈ ಥರ ಸಿಪ್ಪೆ ಬಿಡಿಸ್ಕೊಂಡು ಆ ಕಡೆ ಸಿಪ್ಪೆ ಬೇರೆ ಕಡೆ, ಕಾಳನ್ನ ಬೇರೆ ಕಡೆ ಹಾಕೋತಾ ಇದ್ದೀನಿ. ಈ ಥರ ಈಸಿ. ಹಿಂಗೆ ಸಿಪ್ಪೆ ಬಿಡಿಸ್ಬೇಕಾದ್ರೆ ಕಾಳು ಎಗ್ರು ಬಿಡುತ್ತೆ, ಅದಕ್ಕೋಸ್ಕರ ನೋಡಿ ಫಸ್ಟ್ ಟೈಮ್ ಮಾಡೋರಾದರೆ ಆ ಥರ ಮಾಡ್ಕೋಬೋದು. ಇವಾಗ ಎಕ್ಸ್ಪರ್ಟ್ ಇರ್ತಾರಲ್ಲ, ತುಂಬ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಆ ಥರ ಆದರೆ ಈ ಥರ ಎಗ್ರು ಬಿಡುತ್ತಲ್ವ, ಅದಕ್ಕೆ ಕೈಯಲ್ಲಿ ಒಂದೇ ಸರಿ ಕಾಳನ್ನ ತೊಗೊಂಡು ಒಂದು ಕೈ ಅಡ್ಡ ಇಟ್ಕೊಂಡು ಈ ಥರ ಬಿಡಿಸ್ಕೊಡೋದು. ನೋಡಿ, ಒಂದೇ ಸರಿ ಈ ಥರ ಕಾಳನ್ನ ಎತ್ಕೊಂಡು ಈ ಥರ ಕೈ ಅಡ್ಡ ಕೊಟ್ಕೊಂಡು ಹಿಂಗೆ ಬಿಡಿಸ್ಕೊಂಡು ಒಂದೇ ಸರಿ ಇಷ್ಟನ್ನು ಹಾಕ್ಕೊಂಬಿಡೋದು. ಆವಾಗ ಸ್ವಲ್ಪ ಬೇಗನೆ ಆಗಿಬಿಡುತ್ತೆ. ನೋಡಿ, ಈ ಥರ ಹಾಕ್ಕೊಳ್ಳೋದು. ನೋಡಿ, ಇಷ್ಟೊಂದು ಬಿಡಿಸಿಟ್ಕೊಂಡಿದ್ದೀನಿ. ಈ ಥರ ಎಲ್ಲ ಬಿಡಿಸಿಟ್ಕೊಂಡ್ಮೇಲೆ ಹೇಗೆ ಮಾಡೋದು ಅಂತ ನೋಡೋಣ. ಅವರೆಕಾಯಿನ ಈ ಥರ ಎಲ್ಲ ಬಿಡಿಸ್ಕೊಂಡ್ಮೇಲೆ ಇತ್ತಿಕ್ಸ್ಕೊಂಡ್ಮೇಲೆ ಈ ಥರ ಒಂದು ಬಟ್ಟೆ ಮೇಲೆ ಹಾಕೋಬೇಕು. ಅದು ಹಸಿ ಇರುತ್ತಲ್ವ, ಅದಕ್ಕೆ ಹಸಿನೇ ನಾವು ಎಣ್ಣೆಲಿ ಹಾಕಿಬಿಟ್ರೆ ಸಿಡಿದು ಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಆರಿಸ್ಕೋಬೇಕು. ಇತ್ತಿಕ್ಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಹಿಂಗೆ ಬಟ್ಟೆ ಮೇಲೆ ಹಾಕ್ಕೊಂಡು ನೀರೆಲ್ಲ ಹೋಗೋ ಥರ ಹಿಂಗೆ ಆರಿಸ್ಕೊಂಡು, ನೋಡಿ ಈ ಥರ ಆರಿಸ್ಕೋಬೇಕು. ಈ ಥರ ಆರಿಸ್ಕೊಂಡು ಆಮೇಲೆ ನಾವು ಕರ್ಕೋಬೇಕು. ಮತ್ತು ಇದಕ್ಕೆ ಒಂದು ಬಟ್ಲಾಗೋಷ್ಟು ಪುಟಾಣಿ ಅಥವಾ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಅವರೆಕಾಳಿಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೋಬೇಕು. ನಾನಿಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ, ಇದಕ್ಕೆ ಸಾಕಾಗುತ್ತೆ. ಒಂದು ಬಟ್ಲು ಕಡಲೆ ಬೀಜ ಅಥವಾ ಶೇಂಗಾ ಬೀಜ ತೊಗೊಂಡಿದ್ದೀನಿ. ನಂತರ ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡು, ನೋಡಿ ಎಣ್ಣೆ ಕಾದ ನಂತರ ಒಂದೇ ಸರಿ ಈ ಥರ ಅವರೆಕಾಳು ಹಾಕ್ಕೋಬೇಕು. ಇವಾಗ ಕೈಯಲ್ಲಿ ಹಾಕ್ಕೊಂಡ್ರೆ ಸಿಡಿದು ಬಿಡುತ್ತೆ, ಅದಕ್ಕೆ ಈ ಥರ ಹಪ್ಳ ಕರಿಯೋದು ಅಥವಾ ಬಜ್ಜಿ ಕರಿಯೋದಿರುತ್ತಲ್ವ ಸೌಟು, ಅದರಲ್ಲಿ ಒಂದೇ ಸರಿ ಕಾಳನ್ನ ಎತ್ಕೊಂಡು ಹಾಕಿಬಿಡೋದು. ನೋಡಿ, ನೊರೆ ಎಲ್ಲ ಬಂದಿದೆ. ಈ ಥರ ಹಾಕಿದ ತಕ್ಷಣ ನೊರೆ ಫುಲ್ ಇರುತ್ತೆ. ಅವಾಗವಾಗ ಈ ಥರ ಕೈ ಆಡ್ತಾ ಇರಬೇಕು. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಬೇಗ ಸೀದೋಗ್ಬಿಡುತ್ತೆ, ಚೆನ್ನಾಗಾಗಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅವಾಗ ಚೆನ್ನಾಗಿ ಬೇಯುತ್ತೆ. ಇವಾಗ ಅದು ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಮತ್ತು ಮೇಲೆ ನೊರೆ ಎಲ್ಲ ಹೋಗಿಬಿಡುತ್ತೆ. ನೋಡಿ, ಅದು ಚೆನ್ನಾಗಿ ಕರೆದಿದ್ರೆ ಮೇಲೆ ನೊರೆ ಎಲ್ಲ ಹೋಗ್ಬಿಡುತ್ತೆ, ಅದು ಮೇಲೆ ತೇಲ್ಕೊಂಡು ಬರುತ್ತೆ. ಈ ಥರ ಬ್ರೌನ್ ಕಲರ್ ಆಗಿರುತ್ತೆ, ಕ್ರಿಸ್ಪಿಯಾಗಿ ಆಗಿರುತ್ತೆ. ಈ ಥರ ನೊರೆ ಎಲ್ಲ ಹೋದ್ಮೇಲೆ ಚೆನ್ನಾಗಿ ಕ್ರಿಸ್ಪಿ ಆದಮೇಲೆ ತಕ್ಕೊಂಬಿಡ್ಬೇಕು ಅದನ್ನ. ನೋಡಿ, ಈ ಥರ ತಗೋಬೇಕು. ಇವಾಗ ಈ ಥರ ತಕ್ಕೋವಾಗ ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ತಗೊಳ್ಳಿಲ್ಲ ಅಂದರೆ ಮತ್ತೆ ಉಳಿದಿರೋದನ್ನ ತೊಗೊಳ್ಳೋಷ್ಟರಲ್ಲಿ ಸೀದೋಗ್ಬಿಡುತ್ತೆ. ಅದಕ್ಕೆ ನೋಡಿ, ನೆಕ್ಸ್ಟ್ ಹಾಕೋತಾ ಇದ್ದೀನಿ. ಒಂದೇ ಸರಿ ಈ ಥರ ಹಾಕೊಂಡ್ಬಿಡ್ಬೇಕು. ಅವಾಗವಾಗ ಸ್ವಲ್ಪ ಹಿಂಗೆ ಕೈ ಆಡ್ತಾ ಇರಬೇಕು. ಮತ್ತು ನೊರೆ ಎಲ್ಲ ಹೋದ್ಮೇಲೆ ಆಗಿರುತ್ತೆ, ತಗೊಂಬಿಡ್ಬೇಕು. ನೋಡಿ, ಈ ಥರ ಇದೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಫ್ರೈ ಆಗೋಕ್ಕೆ. ಇದು ಆಯಿತು. ಇವಾಗ ಇದನ್ನೆಲ್ಲ ತಗೊಂಬಿಡೋಣ. ಇದಾದ ನಂತರ ನೆಕ್ಸ್ಟು ಕಡಲೆ ಬೀಜ ಹಾಕ್ಕೊಳ್ಳೋಣ. ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳೋಣ. ಈ ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಬೇಗನೆ ಫ್ರೈ ಆಗಿಬಿಡುತ್ತೆ. ಅವರೆಕಾಳಷ್ಟು ಇದು ಟೈಮ್ ತೊಗೊಳ್ಳಲ್ಲ. ಇದು ಕಡಲೆ ಬೀಜ ಹೆಂಗಂದರೆ ಮೇಲೆ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ, ಒಂದು ಸ್ವಲ್ಪ ಬಿಟ್ಕೊಳ್ಳುತ್ತೆ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗುತ್ತೆ. ಅಷ್ಟರಲ್ಲೇ ಕರ್ಕೊಂಡು ತಗೊಂಬಿಡ್ಬೇಕು. ನೋಡಿ, ಈ ಥರ ಏನೇ ಆಗಲಿ ಇದನ್ನು ತೊಗೊಳ್ಳೋವಾಗ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ತೊಗೋಬೇಕು. ಮತ್ತು ಕರಿಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇದನ್ನು ಆಯಿತು. ಇವಾಗ ನೀಟಾಗಿ ಸೋಸ್ಕೊಂಡು ಎಣ್ಣೆನ ತೆಗೆದಿಟ್ಕೋಬೇಕು. ಎಲ್ಲ ಅವರೆಕಾಳು ಈ ಥರ ಕಡಲೆ ಬೀಜ ಎಲ್ಲನೂ ಒಂದೇ ಪ್ಲೇಟ್ಗೆ ಕರೆದು ಹಾಕ್ಕೊಳ್ಳೋದು. ನಂತರ ಇದಕ್ಕೆ ಹುರ್ಗಡ್ಲೆ ಅಥವಾ ಪುಟಾಣಿ ಹಾಕ್ಕೋತಾ ಇದ್ದೀನಿ. ಇದೂ ಅಷ್ಟೇ ಬೇಗ ಫ್ರೈ ಆಗಿಬಿಡುತ್ತೆ. ಒಂದು ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆಗುತ್ತೆ, ಆವಾಗ ತಗೊಂಬಿಡೋದು ಅಷ್ಟೇ.
ನೋಡಿ ಹಾಕಿದ ತಕ್ಷಣ ನೊರೆ ಬಂದಿರುತ್ತೆ. ಅದಾಗಿದೆ ಅನ್ನೋಷ್ಟರಲ್ಲಿ ಮೇಲೆಲ್ಲ ನೊರೆ ಎಲ್ಲ ಹೋಗ್ಬಿಡುತ್ತೆ. ನೋಡಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಯಿತು. ಇದಾಗಿದೆ ಇವಾಗ. ಬೇಗ ತಗೊಬಿಡ್ಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇವಾಗ ಆಯಿತು. ನೆಕ್ಸ್ಟ್ ಇವಾಗ ಎಲ್ಲ ಒಂದೇ ಪ್ಲೇಟಿಗೆ ಹಾಕ್ಕೊಂಡಿದ್ದೀವಲ್ಲ, ಇದು ಬಿಸಿ ಇರುತ್ತೆ. ಇವಾಗಲೇ ನಾವು ಉಪ್ಪು ಖಾರನ ಹಾಕ್ಕೊಂಡು ಕಲಿಸ್ಕೊಂಡು ಅದು ತಣ್ಣಗಾದ್ಮೇಲೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ. ನೋಡಿ ಇವಾಗ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪನ್ನ ಒಂದೇ ಸರಿ ಜಾಸ್ತಿ ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ನಿಮಗೆ ಖಾರ ಎಷ್ಟು ಬೇಕು, ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದು ಖಾರದ ಪುಡಿ ಖಾರ ಇಲ್ಲ ಅಷ್ಟೇ, ಅದಕ್ಕೆ ಜಾಸ್ತಿ ಹಾಕ್ಕೋತಾ ಇದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಥರ ಉಪ್ಪು ಖಾರ ಹಾಕ್ಕೊಂಡು ನೀಟಾಗಿ ಕಲಸಿಟ್ಕೋಬೇಕು. ಕಲಿಸ್ಬಿಟ್ಟು ಇದು ಬಿಸಿ ಇರುತ್ತಲ್ವ, ಆರಕ್ಕೆ ಬಿಡಬೇಕು. ಆರಿದ್ಮೇಲೆ ಇದನ್ನು ಪ್ಲಾಸ್ಟಿಕ್ ಬಾಕ್ಸ್ ಅಥವಾ ಸ್ಟೀಲ್ ಬಾಕ್ಸಲ್ಲಿ ಯಾವುದಾದ್ರೂ ಬಾಕ್ಸಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಈ ಥರ ಮಾಡಿಟ್ಬಿಟ್ರೆ ಮಕ್ಕಳಿಗೆ ಈವ್ನಿಂಗ್ಗೆ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು, ಹೆಲ್ದಿಯಾಗಿರುತ್ತೆ. ಸುಮ್ಮನೆ ಹೊರಗಡೆ ಹೋಗಿ ದುಡ್ಡು ಕೊಟ್ಟು ತರೋದಕ್ಕಿಂತ ಮನೆಯಲ್ಲೇ ತುಂಬ ಈಸಿಯಾಗಿ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.